ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ನಾನು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಗಣೇಶನ ಮೂರ್ತಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ವಿವೇಕದ ಮೂರ್ತಿಯಾಗಿ, ವಿದ್ಯೆ ಬುದ್ಧಿಯ ಮೂರ್ತಿಯಾಗಿ, ಮುಗ್ಧತೆಯ ಮೂರ್ತಿಯಾಗಿ, ಭಾವುಕ ಮೂರ್ತಿಯಾಗಿ, ಅಪಾರ ಶಕ್ತಿಯ ಮೂರ್ತಿಯಾಗಿ, ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಹೇಗಿರಬೇಕು, ಹೇಗೆ ಬದುಕಬೇಕು ಅನ್ನೋದು ಸಾಂಕೇತಿಕವಾಗಿ ನಾವು ಈ ಹಬ್ಬದ ಮುಖಾಂತರ ನಾವೆಲ್ಲರೂ ಕೂಡ ತಿಳ್ಕೊತೀವಿ. ಇನ್ನೊಂದು ಕಡೆಗೆ ವಿಶೇಷವಾಗಿ ಗಣಪತಿ ಹಬ್ಬ ಅಂತಿದ್ದ ತಕ್ಷಣ ನಮಗೆ ಗೌರಿಯ ನೆನಪು ಬರ್ತಾಳೆ. ಗೌರಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸದ ಒಂದು ಸಂಕೇತವಾಗಿ, ಆತ್ಮಬಲದ ಒಂದು ಸಂಕೇತವಾಗಿ, ಒಂದು ಚಿಂತನೆಯ ಸಂಕೇತವಾಗಿ ಒಂದು ಶಕ್ತಿ ಕೊಡುವಂಥ ತಾಯಿ. ಹಾಗಾಗಿ ಆ ತಾಯಿಯ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಆ ದೇವರಲ್ಲೇ ಕೇಳ್ಕೊತ ಮತ್ತೊಮ್ಮೆ ಗೌರಿ ಮತ್ತು ಗಣಪತಿ ಹಬ್ಬದ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ನಾನು ತಿಳಿಸ್ತಾ ಇದ್ದೀನಿ.